ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ಪುಟ್ಟದಾದಂತಹ ಪೂಜಾ ವಿಡಿಯೋನ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಇದು ಬಂದು ಸೋಮವಾರ ಸಂಜೆಯ ಒಂದು ಮಿನಿ ಅಲ್ಲ, ಓಕೆ ವ್ಲಾಗ್ ಥರನೇ. ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಸೊ ಯೂಶ್ವಲಿ ನಾನು ಕಂಟಿನ್ಯೂಸ್ ಆಗಿ ಈವ್ನಿಂಗೇ ಪೂಜೆ ಮಾಡ್ತೀನಿ ಅಥವಾ ಕಂಟಿನ್ಯೂಸ್ ಆಗಿ ಮಾರ್ನಿಂಗೇ ಪೂಜೆ ಮಾಡ್ತೀನಿ ಅಂತ ಅಲ್ಲ. ಸೊ ಯಾವ ಟೈಮಲ್ಲಿ ಹೇಗೆ ಆಗುತ್ತೆ ಸೊ ಆ ರೀತಿಯಾಗಿ ನಾನು ಮಾಡ್ತೀನಿ ಅಂತ ಹೇಳ್ಬೋದು. ಕೆಲವು ಟೈಮು ಮಾರ್ನಿಂಗು ಆಫೀಸ್ಗೆ ಇನ್ ಕೇಸ್ ಏನಾದ್ರು ಹೋದರೆ ಮಾರ್ನಿಂಗ್ ಪೂಜೆ ಆಗಲ್ಲ. ಆಲ್ಮೋಸ್ಟ್ ನಂದು ಈವ್ನಿಂಗೇ ಪೂಜೆ ಆಗೋದು 75%. ಸೊ ಇಷ್ಟು ದಿನ ನಾನು ಕಳಸ ಇಟ್ಟು ಪೂಜೆ ಮಾಡ್ತಾ ಇರಲಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾ ಇರೋದ್ರಿಂದ ಸೊ ಇವತ್ತು ಫ್ರೈಡೇ ನಾನು ಕಳಸನ ಚೇಂಜ್ ಮಾಡಿರಲಿಲ್ಲ. ಸೊ ಹಾಗಾಗಿ ಇವತ್ತು ಚೇಂಜ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇವಾಗ ಕಳಸ ಎಲ್ಲ ಚೇಂಜ್ ಮಾಡಿ ಆನಂತರ ಅಂದರೆ ಪ್ರತಿ ಫ್ರೈಡೇ ನಾನು ಕಳಸ ಚೇಂಜ್ ಮಾಡ್ತೀನಿ. ಸ್ಯಾಟರ್ಡೇ ದೇವ್ರ ಸಾಮಾನುಗಳನ್ನ ನಾನು ತೊಳೆಯೋದು. ಸೊ ಆಗಿರಲಿಲ್ಲ ಲಾಸ್ಟ್ ವೀಕು, ಹುಷಾರಿಲ್ಲದೆ ಇದ್ದಿದ್ದ ಕಾರಣ ಮನೇಲೆಲ್ಲ ಹುಷಾರಿರಲಿಲ್ಲ. ಸೊ ಹಾಗಾಗಿ ಆ ಟೆನ್ಷನ್ ಎಲ್ಲ ಮಕ್ಕಳ ಮೇಲೆ ಇತ್ತು. ಹಾಗಾಗಿ ಪೂಜೆ ಏನು ಮಾಡೋಕ್ಕೆ ಹೋಗಿರಲಿಲ್ಲ. ದೇವ್ರ ಮನೆಯೂ ಸಮೇತ ನಾನು ಕ್ಲೀನ್ ಏನು ಮಾಡಿರಲಿಲ್ಲ. ನೀವು ಸ್ಟಾರ್ಟಿಂಗ್ ನೋಡಿದ್ರೆ ಅನಿಸುತ್ತೆ, ನಾನು ದೇವ್ರ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆಗೆ ಕೂತಿದ್ದು. ಸೊ ಸ್ವಲ್ಪ ಪೂಜೆ ಸಾಮಾನುಗಳನ್ನೂ ತರಬೇಕಾಗಿತ್ತು. ಸೊ ಹೋಗಿ ತಂದು ಪೂಜೆ ಸಾಮಾನು ಕೂಡ ಪೂಜೆ ಮಾಡಬೇಕಾಗಿತ್ತು. ನಾನು ಪೂಜೆ ಮಾಡಬೇಕು ಅಂತ ಅನ್ನೋಂಗಿದ್ರೆ ಮಾಡಲೇಬೇಕು ಅಂತ ನನ್ನ ಮನಸ್ಸಲ್ಲಿ ಬಂತು ಅಂದ್ಬಿಟ್ರೆ ಅದಕ್ಕೆ ಪ್ರತಿಯೊಂದು ಸಾಮಾನು ಕೂಡ ನನಗೆ ಇರಬೇಕು. ಒಂದೆರಡು ಹೂವು ಹಾಕಿ ಒಂದೆರಡು ಗಂಧದ ಕಡ್ಡಿ ಹಚ್ಚಿ ದೀಪ ಹಚ್ಬಿಟ್ರೆ ನನ್ನದು ಪೂಜೆ ಮುಗಿಯಲ್ಲ. ಸೊ ಅದರದ್ದೇ ಆದಂತಹ ಶಾಸ್ತ್ರಬದ್ಧವಾಗಿ ನಾನು ಮಾಡಬೇಕು, ಅಂದರೆ ನನ್ನ ಮನಸ್ಸಿಗೆ ಅದು ತೃಪ್ತಿ ಆಗಬೇಕು. ಸೊ ಆ ರೀತಿಯಾದಂತಹ ಪೂಜೆ ನಾನು ಮಾಡಬೇಕು. ಸೊ ಮನೇಲೇ ಬಿಟ್ಟಿರೋ ಒಂದೆರಡು ಹೂನ ಹಾಕಿ ಪೂಜೆ ಮಾಡೋದು ನನಗೆ ಆ ಥರ ಸರಿ ಅನಿಸಲ್ಲ. ಸೊ ಹಾಗಾಗಿ ಹೋಗಿ ಸಾಮಾನುಗಳನ್ನೆಲ್ಲ ತಂದು ಪೂಜೆ ಮಾಡಬೇಕು. ಆಮೇಲೆ ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ನನಗೆ ಒಂದು ರೀತಿಯಾದಂತಹ ಹಣ್ಣಿರಬೇಕು. ಸೊ ಹಣ್ಣನ್ನು ಇಟ್ಟು ನಾನು ಪೂಜೆ ಮಾಡಬೇಕು. ಸೊ ಹಾಗಾಗಿ ಎಲ್ಲ ರೆಡಿ ಮಾಡಿಕೊಂಡು ಕಳಸನೆಲ್ಲ ರೆಡಿ ಮಾಡಿ ಪೂಜೆ ಮಾಡ್ತಾಯಿದ್ದೀನಿ. ಹಾಗೆ ಸೋಮವಾರ ಮಾಡ್ತಾಯಿದ್ದೀರಾ, ಶುಕ್ರವಾರ ಮಾಡಲ್ವಾ? ಹೌದು, ಶುಕ್ರವಾರನೂ ಮಾಡ್ತೀನಿ. ಸೋಮವಾರ ಲಾಸ್ಟ್ ಫ್ರೈಡೇ ಆಗದೆ ಇದ್ದಿದ್ದಕ್ಕೆ ನಾನು ಇವಾಗ ಮಂಡೇ ಮಾಡ್ತಾ ಇರೋದು. ಸೊ ನೀವೆಲ್ಲ ಹೇಗೆಲ್ಲ ಮಾಡ್ತೀರಾ ಪೂಜೆ ಅನ್ನೋದನ್ನ ತಿಳಿಸಿ. ಹಾಗೆ ಧನುರ್ಮಾಸ ಯಾರ್ಯಾರೆಲ್ಲ ಮಾಡ್ತಾಯಿದ್ದೀರಾ, ಹೇಗೆಲ್ಲ ಮಾಡ್ತಾಯಿದ್ದೀರಾ ಅನ್ನೋದನ್ನ ಕೂಡ ತಿಳಿಸಿ ಅಂತ ಹೇಳ್ತಾ ನೋಡಿ ಎಂಡ್ವರೆಗೂ ನಾನು ಶುಕ್ರವಾರ, ಮಂಗಳವಾರ, ಸೋಮವಾರ ಯಾವ ರೀತಿಯಾದಂತಹ ಪೂಜೆಯನ್ನು ಮಾಡ್ತೀನಿ ಅಂತ. ಆಲ್ಮೋಸ್ಟ್ ಇದೇ ರೀತಿಯಾಗಿ ಇರುತ್ತೆ ನನ್ನ ಪೂಜೆ. ಹಾಗೆ ದೀಪವನ್ನು ಕೂಡ ಅಷ್ಟೇ, ಬೆಳ್ಳಿ ದೀಪವನ್ನು ಹಚ್ಚೋಕಿನ ತಾಮ್ರ, ಪ್ಯೂರ್ ತಾಮ್ರ ಏನಿರುತ್ತೆ ಆ ಒಂದು ದೀಪನ ಹಚ್ಚೋದು ತುಂಬ ಶ್ರೇಷ್ಠ ದೇವರಿಗೆ ಅಂತ ವಾಡಿಕೆ, ಹಿಂದಿನ ಕಾಲದಿಂದನೂ ಕೂಡ ವಾಡಿಕೆ ಇರೋದ್ರಿಂದ ಸೊ ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಕಳಸ ನೀವು ನೋಡ್ತಾ ಇರ್ಬೋದು, ಗೋಲ್ಡನ್ ಕಲರ್ ಅನ್ನಿಸ್ತಾ ಇದೆ ನಿಮಗೆ, ಬಟ್ ಅದು ಗೋಲ್ಡನ್ ಟೇಪ್ ಸುತ್ತಿರೋದು. ತಾಮ್ರದ ಒಂದು ಚೊಂಬಿಗೆ ಗೋಲ್ಡನ್ ಟೇಪ್ನ ಸುತ್ತಿರೋದು. ತೆಗಿಬೇಕು ಅದನ್ನ, ಬಟ್ ತೆಗಿಯೋಕ್ಕಾಗಿಲ್ಲ, ತುಂಬ ಚೆನ್ನಾಗಿ ಕಾಣ್ತಿತ್ತು ಅಂತ ಅದೇ ರೀತಿಯಾಗಿ ಬಿಟ್ಟಿದ್ದೀನಿ. ಸೊ ನಾರ್ಮಲಾಗಿ ಕ್ಲೀನ್ ಮಾಡೋದೆಲ್ಲ ಮಾಡ್ತೀನಿ, ಬಟ್ ಆ ಟೇಪ್ ಒಂದು ತೆಗಿಯೋಕ್ಕಾಗಿಲ್ಲ, ಚೆನ್ನಾಗಿ ಕಾಣ್ತಾ ಇದೆಯಲ್ಲ ಅನ್ನೋ ಒಂದು ಇದರಿಂದ. ಸೊ ನೆಕ್ಸ್ಟ್ ವೀಕ್ ತೆಗೆದು ತೊಳೆದು ನೀಟಾಗಿ ಎಲ್ಲ ತೊಳೆದು ನಾನು ಪೂಜೆ ಮಾಡಬೇಕು. ಸೊ ಮೇಲೆಲ್ಲ ತೊಳೆಯೋಕ್ಕಾಗಿಲ್ಲ, ಯಾಕಂದರೆ ಟೇಪ್ ಅಲ್ವಾ, ಸೆಲೋಪೆನ್ ಟೇಪ್ ಹೇಗಿರುತ್ತೆ, ಸೆಲೋ ಟೇಪ್ ಅದೇ ರೀತಿಯಾದಂತಹ ಶೈನಿಂಗ್ ಟೇಪ್ ಅದು. ಒಳಗೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಹಾಕಿರ್ತೀನಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಒಂದು ಪುಟ್ಟ ವಿಡಿಯೋ. ಎಂಡ್ವರೆಗೂ ನೋಡಿ, ಎನ್ಕರೇಜ್ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯ ತಿಳಿಸಿ.